ಇರಾನ್ಗೆ 48 ಗಂಟೆಗಳ ಒಂದು ಕಡೆಯ ವಾರ್ನಿಂಗ್ ಅನ್ನ ಕೊಟ್ಟು ಇಡೀ ಪ್ರಪಂಚದ ಗಮನ ಸೆಳೆದಿರ್ತಕ್ಕಂಥ ಟ್ರಂಪ್ ಈಗ ಏನ್ ಮಾಡ್ತಿದ್ದಾನಂದ್ರೆ 48 ಗಂಟೆಗಳ ಒಳಗಡೆನೆ ಬಂದ್ಬಿಟ್ಟು 5 ದಿನಗಳ ಕಾಲ ನಾವು ಯಾವುದೇ ಒಂದು ದಾಳಿಯನ್ನ ಮಾಡೋದಿಲ್ಲ ಇರಾನ್ ನ ಮೇಲೆ ಅಥವಾ ಪವರ್ ಪ್ಲಾಂಟ್ಸ್ ನ ಮೇಲೆ. ಒಂದು ಪ್ರೊಡಕ್ಟಿವ್ ಮಾತುಕತೆ ನಡೀತಾ ಇದೆ, ಅದಕ್ಕೋಸ್ಕರ ಒಂದು ಯುದ್ಧವನ್ನ ಪಾಸ್ ಮಾಡ್ತಾ ಇದೀವಿ ಅಂತ ಹೇಳಿದೆ ಒಂದು ಟ್ವೀಟ್ ಅನ್ನ ಮಾಡಿದ್ದಾನೆ. ಇಷ್ಟಕ್ಕೂ ಅಮೆರಿಕ ಏನಾದ್ರೂ ಭಯ ಪಡ್ತಾ ಇದೆಯಾ ಇರಾನ್ಗೆ? ಈ ಯುದ್ಧದಿಂದ ಹಿಂದೆ ಸರಿಯೋದಕ್ಕೆ ಇಂಡೈರೆಕ್ಟ್ಲಿ ಒಂದು ಪ್ಲಾನ್ ಅನ್ನ ಮಾಡ್ತಾ ಇದೆಯಾ? ಏನ್ ಈ ತರ ಸ್ಟ್ರಾಟಜಿ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಅದಕ್ಕೋಸ್ಕರ ನಾವು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ, ಇಫ್ ಇನ್ ಕೇಸ್ ನೀವು ಇನ್ನೂ ಕ್ರಿಯೇಟಿವ್ ಕೋದಂಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದ್ರೆ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ. ಅಂಡ್ ಕಂಪ್ಲೀಟ್ ವಿಡಿಯೋ ಅನ್ನೋದು ನಿಮಗೆ ಯೂಟ್ಯೂಬ್ ಅಲ್ಲಿ ಇರುತ್ತೆ. ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ಅದು ಇನ್ಸ್ಟಾಗ್ರಾಮ್ ಆಲ್ಗರಿದಮ್ ತುಂಬಾ ಜನಕ್ಕೆ ರೀಚ್ ಆಗೋದಕ್ಕೆ ಅದು ಸಪೋರ್ಟ್ ಮಾಡೋದಿಲ್ಲ. ಅದಕ್ಕೋಸ್ಕರ 3 ಮಿನಿಟ್ಸ್ ಒಳಗಡೆ ಕಟ್ ಮಾಡಾಕಿರ್ತೀನಿ. ಕಂಪ್ಲೀಟ್ ವಿಡಿಯೋ ನಿಮಗೆ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ. ಅಂಡ್ ಯೂಟ್ಯೂಬ್ ಲಿಂಕ್ ಬಯೋದಲ್ಲಿ ಇರುತ್ತೆ, ನೀವು ಅಲ್ಲಿ ಹೋಗಿ ಕಂಪ್ಲೀಟ್ ಆಗಿ ನೋಡಬಹುದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲಾಸ್ಟ್ ಟೈಮ್ ಟ್ರಂಪ್ ಒಂದು ಟ್ವೀಟ್ ಮಾಡಿ ಇರಾನ್ಗೆ ಒಂದು ಅಲ್ಟಿಮಾಟಮ್ ಅನ್ನ ಕೊಟ್ಟಿದ್ರು. ಅಲ್ಟಿಮಾಟಮ್ ಅಂತಂದ್ರೆ ಒಂದು ಕಡೆಯ ವಾರ್ನಿಂಗ್ ಅಂತ ಹೇಳ್ಬಿಟ್ಟು, ಇದೊಂದು ಫೈನಲ್ ಎಚ್ಚರಿಕೆ ಅಂತ ಹೇಳ್ಬಿಟ್ಟು ಒಂದು ವಾರ್ನಿಂಗ್ ಅನ್ನ ಕೊಟ್ಟು ಒಂದು ಟ್ವೀಟ್ ಅನ್ನ ಮಾಡಿದ್ರು. 48 ಗಂಟೆಗಳ ಒಳಗಡೆ ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ ಏನಿದೆ ಅದನ್ನ ಕ್ಲಿಯರ್ ಮಾಡಬೇಕು, ಇಲ್ಲ ಅಂತಂದ್ರೆ ಅದರ ಪರಿಣಾಮ ತೀವ್ರವಾಗಿರ್ತದೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅಂಡ್ ಅದಕ್ಕೆ ಪ್ರತಿಯಾಗಿ ಇರಾನ್ ಕೂಡ ಅದಕ್ಕೆ ಉತ್ತರಿಸಿತ್ತು. ಮುಟ್ ನೋಡು ಆಮೇಲೆ ನೋಡ್ಕೋತೀವಿ ಅನ್ನೋ ರೇಂಜ್ಗೆ ಅದು ಉತ್ತರಗಳನ್ನ ಕೂಡ ಕೊಟ್ಟಿತ್ತು. ಅಂಡ್ ಏನಕ್ಕೆ ಈ ಒಂದು ಸ್ಟ್ರಾಟಜಿಯನ್ನ ಅಮೆರಿಕ ಫಾಲೋ ಮಾಡ್ತು ಅಂತಂದ್ರೆ, ಈ ಒಂದು ಯುದ್ಧದ ಸಂದರ್ಭದಲ್ಲಿ ಈ ರೀತಿ ಒಂದು ಅಲ್ಟಿಮೇಟಮ್ ಅನ್ನ ಕೊಡೋದಕ್ಕೆ ಒಂದು ಸೈಕಾಲಜಿಕಲ್ ವೆಪನ್ ಅಂತಾನೆ ಕರೀತಾರೆ. ಏನಕ್ಕಂತಂದ್ರೆ ಮೊದಲು ಫಿಯರ್ ಅನ್ನ ಕ್ರಿಯೇಟ್ ಮಾಡೋದು, ಅದಾದ್ಮೇಲೆ ಅಪೋನೆಂಟ್ ಯಾವ ರೀತಿ ರಿಯಾಕ್ಷನ್ ಇರ್ತದೆ, ಏನ್ ಮಾಡ್ತಾರೆ ಅನ್ನೋದನ್ನ ಒಂದು ಅಬ್ಸರ್ವ್ ಮಾಡ್ಕೊಂಡು ಇವ್ರು ನೆಕ್ಸ್ಟ್ ಸ್ಟ್ರಾಟಜಿಯನ್ನ ಪ್ಲಾನ್ ಮಾಡ್ಕೊಳ್ತಾರೆ. ಇದೊಂದು ರೀತಿ ಚೆಸ್ ಗೇಮ್ ಇದ್ದಂಗೆ. ಅವ್ರ ನೆಕ್ಸ್ಟ್ ಮೂವ್ ಏನು ಅನ್ನೋದನ್ನ ಇವ್ರು ತಿಳ್ಕೊಂಡು ಅದಕ್ಕೆ ಪ್ರತೀಕಾರವಾಗಿ ಇವ್ರು ಅದಕ್ಕೆ ಪ್ರತಿದಾಳಿ ಮಾಡೋದಕ್ಕೆ ಈ ರೀತಿ ಒಂದು ಸೈಕಾಲಜಿಕಲ್ ವೆಪನ್ ಆಗಿ ಈ ಒಂದು ವಾರ್ನಿಂಗ್ ಅನ್ನ ಯೂಸ್ ಮಾಡ್ತಾರೆ. ಯುದ್ಧ ನಡೀತಾ ಇದೆ ಅಂತಂದ್ರೆ ಆ ಒಂದು ಯುದ್ಧದಲ್ಲಿ ಅಪೋನೆಂಟ್ ಅನ್ನ ಟ್ರಿಗರ್ ಮಾಡೋದು ತುಂಬಾ ಈಸಿ. ಟ್ರಿಗರ್ ಮಾಡಿದ ಮೇಲೆ ಅದನ್ನ ಕಂಟ್ರೋಲ್ ತರೋದು ಅಥವಾ ನಮ್ಮ ಕಂಟ್ರೋಲ್ ಅಲ್ಲಿ ಆ ಒಂದು ಯುದ್ಧವನ್ನ ಇಟ್ಕೊಳ್ಳೋದು ಏನಿದೆ ಅದು ತುಂಬಾ ಕಷ್ಟ ಆಗುತ್ತೆ. ಅಂಡ್ ಅಮೆರಿಕ ಏನಕ್ಕೆ 48 ಗಂಟೆಗಳಾದ್ರೂ ಇನ್ನೂ ಏನು ರಿಯಾಕ್ಷನ್ ಕೊಟ್ಟಿಲ್ಲ ಅಥವಾ ಒಂದು ದಾಳಿಯನ್ನ ಮಾಡಿಲ್ಲ ಅಂತ ನಾವು ನೋಡೋದಾದ್ರೆ, ರಿಯಾಲಿಟಿ ಚೆಕ್ ಏನು ಅಂತಂದ್ರೆ ಅಮೆರಿಕಾಗೆ ಈಗಾಗಲೇ ಅನುಭವ ಇದೆ. ಏನಕ್ಕಂತಂದ್ರೆ ಲಾಸ್ಟ್ ಟೈಮ್ ಇರಾಕ್ ವಾರ್ ನಲ್ಲಿ ಟ್ರಿಲಿಯನ್ಸ್ ಆಫ್ ಲಾಸ್ ಆಗಿತ್ತು. ಅದಾದ್ಮೇಲೆ ಅಫ್ಘಾನಿಸ್ತಾನ್ ನಲ್ಲಿ 20 ವರ್ಷಗಳ ಸ್ಟ್ರಗಲ್ ಮಾಡಿ ಅವರೊಂದು ಬೇಸನ್ನೇ ವಾಪಸ್ ಕರ್ಕೊ ಬರ್ಬೇಕಾಯ್ತು. ಅಂಡ್ ಅದ್ರ ರಿಸಲ್ಟ್ ಏನಾಯ್ತು ಅಂದ್ರೆ US ಒಂದು ಡೈರೆಕ್ಟ್ ಆಗಿ ವಾರಕ್ಕೆ ಒಂದು ಎದುರ್ತಾ ಇಲ್ಲ, ಬಟ್ ಅದೇನ್ ಮಾಡ್ತಾ ಇದೆ ಅಂತಂದ್ರೆ ಈ ಒಂದು ಡೈರೆಕ್ಟ್ ವಾರನ್ನ ಅವಾಯ್ಡ್ ಮಾಡೋದಕ್ಕೆ ಟ್ರೈ ಮಾಡ್ತಿದೆ ಅಂತಾನೆ ಹೇಳ್ಬೋದು. US ಏನ್ ಮಾಡುತ್ತೆ ಅಂತಂದ್ರೆ ಯಾವುದೇ ಒಂದು ಯುದ್ಧದ ಸಂದರ್ಭಗಳಲ್ಲಿ ಅಥವಾ ಯಾರ ಮೇಲೆ ಆದ್ರೂ ದಾಳಿ ಮಾಡ್ಬೇಕು ಅಂತಂದ್ರೆ ಫ್ರಂಟ್ ಲೈನ್ ಅಲ್ಲಿ ಹೋಗೋದಿಲ್ಲ. ಫಾರ್ ಎಕ್ಸಾಂಪಲ್ ಈಗ ಯಾವ್ದೋ ದೇಶದ ಮೇಲೆ ಹೋಗ್ಬೇಕು ಅಂತಂದ್ರೆ ಫಸ್ಟ್ ಏನ್ ಮಾಡ್ತಾರೆ, ಆ ದೇಶದ ವಿರುದ್ಧ ಇರತಕ್ಕಂಥ ಜನಗಳಿಗೆ ಅಥವಾ ಗುಂಪುಗಳಿಗೆ ವಿರೋಧವನ್ನು ವ್ಯಕ್ತಪಡಿಸೋದಕ್ಕೆ ಸಪೋರ್ಟ್ ಮಾಡ್ತಾರೆ. ಅದಾದ್ಮೇಲೆ ನ್ಯಾಟೋವನ್ನ ಇಟ್ಕೊಂಡು ನ್ಯಾಟೋ ಸೈನ್ಯವನ್ನು ಇಟ್ಕೊಂಡು ಮುಂದೆ ಬರ್ತಾರೆ. ಅದಾದ್ಮೇಲೆ ಅದ್ರ ಹಿಂದ್ಗಡೆ US ಬರ್ತದೆ. US ಬಂದು ಲಾಸ್ಟ್ ಅಲ್ಲಿ ಏನ್ ಮಾಡ್ಬೇಕು ಅದ್ ಮಾಡ್ಬಿಟ್ಟು ಕ್ರೆಡಿಟ್ ಎಲ್ಲ US ತಗೊಳುತ್ತೆ. ಈ ರೀತಿ ಒಂದು ಸ್ಟ್ರಾಟಜಿಗಳನ್ನ ಫಾಲೋ ಮಾಡ್ಕೊಳ್ಳೋದು. ಇದನ್ನೇ ನಾವು ಬೇಕಂದ್ರೆ ಫಸ್ಟ್ ವರ್ಲ್ಡ್ ವಾರ್, ಸೆಕೆಂಡ್ ವರ್ಲ್ಡ್ ವಾರ್ ಅಲ್ಲಿ ಕೂಡ ನೋಡ್ಕೋಬಹುದು ನಾವು. ಯಾಕಂತಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಅಮೆರಿಕ ಎಂಟ್ರಿ ಆಗುತ್ತೆ ಅಂಡ್ ವಾರನ್ನ ವಿನ್ ಆಗುತ್ತೆ ಅಂಡ್ ಕ್ರೆಡಿಟ್ ಎಲ್ಲ ಅಮೆರಿಕಾಗೆ ತಗೊಳುತ್ತೆ ಅಂತಾನೆ ಹೇಳ್ಬೋದು. ಈ ರೀತಿ ಸ್ಟ್ರಾಟಜಿಗಳನ್ನ ಅಮೆರಿಕ ಅನ್ನೋದು ಫಾಲೋ ಮಾಡ್ತಾ ಇದೆ. ಅಂಡ್ ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಟ್ರಂಪ್ ಒಂದು ಸ್ಟ್ರಾಟಜಿ ಅಥವಾ ಪ್ಲಾನಿಂಗ್ ಇಲ್ಲದೆ ಇರಾನ್ ಮೇಲೆ ಅಟ್ಯಾಕ್ ಅನ್ನ ಮಾಡಿದ್ರು. ಅಂಡ್ ಈ ಅಟ್ಯಾಕ್ ಮಾಡಿರೋದು ಸ್ವತಃ ಅಮೆರಿಕದ ಪ್ರಜೆಗಳಿಗೆ ಇಷ್ಟ ಇಲ್ಲ. ಅಂಡ್ ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಯಾರೆಲ್ಲ ಇದ್ರ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ, ಏನು ಅಮೆರಿಕದ ಕಾಂಗ್ರೆಸ್ ಅಲ್ಲಿ ಅವ್ರನ್ನ ಅರೆಸ್ಟ್ ಮಾಡೋ ರೀತಿ ಮಾಡ್ತಿರೋದಾಗಿರ್ಬೋದು, ಮತ್ತೆ ಅಮೆರಿಕದ ಜನಗಳು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದಲ್ಲದೆ ಟ್ರಂಪ್ ನ ಪಕ್ಷದಲ್ಲಿರ್ತಕ್ಕಂಥ ಕೆಲವರು ಇದ್ರ ಬಗ್ಗೆ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಬಹಳಷ್ಟು ಜನ ವಿರೋಧ ವ್ಯಕ್ತ ಆಗ್ತಾ ಇದೆ ಈ ಒಂದು ಇರಾನ್ ನ ಮೇಲೆ ದಾಳಿ ಆದ್ಮೇಲೆ. ಯಾಕಂತಂದ್ರೆ ಸುಮಾರಷ್ಟು ಆಸ್ತಿ ಪಾಸ್ತಿಗಳಿಗೆ ನಷ್ಟ ಆಗ್ತಾ ಇದೆ. ಸುಮಾರಷ್ಟು ಸೈನಿಕರುಗಳು ಕೂಡ ಅಫಿಷಿಯಲ್ ಆಗಿ ಅವ್ರ ನಂಬರ್ಸ್ ಹೇಳ್ತಾ ಇಲ್ಲ, ಬಟ್ ಸುಮಾರಷ್ಟು ಸಾವು ನೋವುಗಳಾಗ್ತದೆ. ಏನಕ್ಕಂತಂದ್ರೆ ಯಾವ್ದೋ ದೇಶಕ್ಕೆ ಹೋಗಿ ನಮ್ಮ ಸೈನಿಕರು ಜೀವವನ್ನು ಕೊಡೋದು ಬೇಡ ಅಂತ ಹೇಳ್ಬಿಟ್ಟು ಸುಮಾರಷ್ಟು ಜನ ಅದು ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂಡ್ ಸುಮಾರಷ್ಟು ಅವ್ರ ಅಫಿಷಿಯಲ್ಸ್ ಏನಿದ್ದಾರೆ, ಗೌರ್ಮೆಂಟ್ ಅಫಿಷಿಯಲ್ಸ್ ಪೆಂಟಗನ್ ಅಲ್ಲಿ ಆಗಿರ್ಬೋದು, ವೈಟ್ ಹೌಸ್ ಅಲ್ಲಿ ಆಗಿರ್ಬೋದು, ಅವರು ಕೂಡ ಈ ಒಂದು ಯುದ್ಧಕ್ಕೆ ಸಮ್ಮತವನ್ನ ಸೂಚಿಸಿರ್ಲಿಲ್ಲ. ಯಾವುದೇ ಒಂದು ಪ್ಲಾನಿಂಗ್ ಇಲ್ಲದೆ ಅಮೆರಿಕ ಅನ್ನೋದು ಡೈರೆಕ್ಟ್ ಆಗಿ ಒಂದು ಅಟ್ಯಾಕ್ ಅನ್ನ ಮಾಡಿದೆ. ಇದಷ್ಟೇ ಅಲ್ಲದೆ ಮತ್ತೊಂದು ಏನಾಗ್ತಿದೆ ಅಂದ್ರೆ, ಮಿಡ್ಲ್ ಈಸ್ಟ್ ಅಲ್ಲಿ ಇರ್ತಕ್ಕಂಥ ಒಂದು ಮಿತ್ರ ಪಕ್ಷಗಳು ಏನಿದೆ ಇದಾವೆ, ಈಗ ಕತಾರ್ ಆಗಿರ್ಬೋದು, ಕುವೈತ್, ಸೌದಿ ಅರೇಬಿಯಾ, ದುಬೈ ಆಗಿರ್ಬೋದು, ಇವುಗಳಲ್ಲಿ ಇರ್ತಕ್ಕಂಥ ತನ್ನ ಸೇನೆ ನೆಲೆಗಳನ್ನ ಪ್ರೊಟೆಕ್ಟ್ ಮಾಡಕ್ ಆಗಿಲ್ಲ ಅಮೆರಿಕ ಕೈಯಲ್ಲಿ. ಯಾಕಂತಂದ್ರೆ ಇರಾನ್ ನ ದಾಳಿಗೆ ಅಲ್ಲಿರ್ತಕ್ಕಂಥ ಒಂದು US ಮಿಲಿಟರಿ ಬೇಸ್ ಗಳು ಕೂಡ ಡ್ಯಾಮೇಜ್ ಆಗಿದೆ. ಅದಷ್ಟೇ ಅಲ್ಲದೆ ಕೆಲವೊಂದು ಏರ್ಪೋರ್ಟ್ ಗಳು ಮತ್ತೆ ಆಯಿಲ್ ಸ್ಟೋರೇಜ್ ಘಟಕಗಳೇನಿದಾವೆ ಅವು ಕೂಡ ಡ್ಯಾಮೇಜ್ ಆಗಿದಾವೆ ಅಂತಾನೆ ಹೇಳ್ಬೋದು. ಅಂಡ್ ಇದೆಲ್ಲ ಗಮನಿಸ್ತಾ ಇದೀವಿ ಅಂತಂದ್ರೆ ಇರಾನ್ ನ ದಾಳಿ ಎಷ್ಟು ಪ್ರಬಲವಾಗಿದೆ, ಎಷ್ಟೊಂದು ಅಗ್ರೆಸಿವ್ ಅಟ್ಯಾಕ್ ಮಾಡಿದ್ರೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ.
ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ ಅಮೆರಿಕ ಏನಕ್ಕೆ ಅಷ್ಟೊಂದು ಇಂಪ್ಯಾಕ್ಟ್ಫುಲ್ ಸೊ ಒಂದು ಆಕ್ಷನ್ ಅನ್ನ ತಗೊಳ್ತಾ ಇಲ್ಲ ಅಂತಂದ್ರೆ ಅವ್ರು ಬಂದಿರತಕ್ಕಂಥ ಒಂದು ಅಪ್ಡೇಟ್ ಗಳ ಪ್ರಕಾರ ಅವರಲ್ಲಿ ಇರತಕ್ಕಂಥ ಒಂದು ಬತ್ತಳಿಕೆಯಲ್ಲಿ ಕೂಡ ವೆಪನ್ ಗಳ ಶಾರ್ಟೇಜ್ ಆಗ್ತಾ ಇದೆ. ಸುಮಾರು ಲಕ್ಷ ಕೋಟಿಯಷ್ಟು ಡಾಲರ್ಗಳು ವೆಚ್ಚ ಆಗ್ತಾ ಇದೆ ಈ ಯುದ್ಧದಲ್ಲಿ, ಅಮೆರಿಕಾಗೆ ಯಾವುದೇ ಒಂದು ಬೆನಿಫಿಟ್ ಇಲ್ದಿರಾ. ಅದಲ್ಲದೆ ಮಿತ್ರ ದೇಶಗಳಾಗಿರತಕ್ಕಂತಹ ಈಗ ಏನು ಮಿಡ್ಲ್ ಈಸ್ಟ್ ಕಂಟ್ರೀಸ್ ಅಮೆರಿಕ ಮೇಲೆ ಪ್ರೆಷರ್ ಮಾಡ್ತಾ ಇದಾವೆ ಈ ಒಂದು ವಾರನ ಸ್ಟಾಪ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಅದಷ್ಟೇ ಅಲ್ಲದೆ ಏನು ಯುರೋಪಿಯನ್ ಯೂನಿಯನ್ ಆಗಿರ್ಬೋದು ಅಥವಾ ನ್ಯಾಟೋ ಕಂಟ್ರೀಸ್ ಕೂಡ ಪ್ರೆಷರ್ ಅನ್ನ ಆಗ್ತಾ ಇದಾವೆ ಟ್ರಂಪ್ ಮೇಲೆ ಈ ಒಂದು ವಾರನ ಸ್ಟಾಪ್ ಮಾಡಿ ಅಂತ ಹೇಳ್ಬಿಟ್ಟು. ಅಂಡ್ ಯಾವಾಗ ಟ್ರಂಪ್ ಅವರು ಸ್ಟ್ರೈಟ್ ಹಾರ್ಮೋಸ್ ಅನ್ನ ಕ್ಲಿಯರ್ ಮಾಡ್ಲಿಕ್ಕೆ ಸಹಾಯ ಬೇಡಿದ್ರು ಅವಾಗ ಯಾವ ಕಂಟ್ರೀಸ್ ಕೂಡ ಅವ್ರಿಗೆ ಸಪೋರ್ಟ್ ಅನ್ನ ಕೊಟ್ಟಿಲ್ಲ. ಅಂಡ್ ಸುಮಾರಷ್ಟು ದೇಶಗಳು ಅದಕ್ಕೆ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದವು ಅಂತಾನೆ ಹೇಳ್ಬೋದು. ಅಂಡ್ ಮತ್ತೊಂದು ವಿಚಾರ ಏನಪ್ಪ ಅಂತಂದ್ರೆ ಸ್ಟ್ರೈಟ್ ಆಫ್ ಹಾರ್ಮೋಸ್ ಬ್ಲಾಕ್ ಆಗಿರೋದ್ರಿಂದ ಜಗತ್ತಿನಾದ್ಯಂತ ಒಂದು ಆಯಿಲ್ ಕ್ರೈಸಿಸ್ ಅನ್ನೋದು ತುಂಬಾ ಇಂಪ್ಯಾಕ್ಟ್ ಆಗ್ತಾ ಇದೆ. ಇದರಿಂದ ಸುಮಾರಷ್ಟು ಇಂಟರ್ನ್ಯಾಷನಲ್ ಕಂಟ್ರೀಸ್ ಪ್ರೆಷರ್ ಕೂಡ ಅಮೆರಿಕದ ಮೇಲೆ ಬೀಳ್ತಾ ಇದೆ. ಅದಕ್ಕೆ ಟ್ರಂಪ್ ಅವರು ಈಗ ಏನೂ ಮಾಡಕ್ ಆಗದೆ ಇರ್ತಕ್ಕಂಥ ಒಂದು ಸ್ಥಿತಿಯಲ್ಲಿದ್ದಾರೆ ಅಂತಾನೆ ಹೇಳ್ಬೋದು. ಈಗ ಯಾರು ಬ್ಲೇಮ್ ಅನ್ನೋದು ಇರಾನ್ ನ ಮಾಡಕ್ ಹೋಗೋದಿಲ್ಲ. ಏನಕ್ಕಂತಂದ್ರೆ ಇರಾನ್ ಒಂದು ತನ್ನ ಪ್ರತಿದಾಳಿಯನ್ನ ತನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ ಮಾಡ್ತಾ ಇದೆ ಅನ್ನೋ ರೀತಿ ಅದು ಬಿಂಬಿಸ್ಕೊಳ್ತಾ ಇದೆ. ಬಟ್ ದಾಳಿಯನ್ನ ಸ್ಟಾರ್ಟ್ ಮಾಡಿರೋದಿಲ್ಲಿ ಅಮೆರಿಕ ಆಗಿರೋದ್ರಿಂದ ಇದೇ ರೀತಿ ಮುಂದುವರಿತು ಅಂತಂದ್ರೆ ಇಫ್ ಇನ್ ಕೇಸ್ ಏನಾದ್ರು ಕ್ರೈಸಿಸ್ ವರ್ಲ್ಡ್ ವೈಡ್ ಅಂತಂದ್ರೆ ಅವಾಗ ಬ್ಲೇಮ್ ಅನ್ನೋದು ಅಮೆರಿಕ ತಗೋಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಟ್ರಂಪ್ಗೆ ತನ್ನ ಇಂಟೆಲಿಜೆನ್ಸ್ ಕಡೆಯಿಂದ ಕೂಡ ಒಂದು ವರದಿಗಳು ಬಂದಿರೋದ್ರ ಬಗ್ಗೆ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಇವೆಲ್ಲವನ್ನು ಟ್ರಂಪ್ ಗಮನದಲ್ಲಿ ಕೊಂಡು ತನ್ನ ಈಗೋವನ್ನ ಬದಿಗಿಟ್ಟು ಹೆಂಗಾದ್ರೂ ಮಾಡಿ ಈ ಒಂದು ವಾರನ ಸ್ಟಾಪ್ ಮಾಡ್ಬೇಕು ಹಂಗಂತ ಡೈರೆಕ್ಟ್ ಆಗಿ ಹೇಳಿದ್ರೆ ತಾನು ಸೋತಂಗ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಇಂಡೈರೆಕ್ಟ್ ಆಗಿ ಈ ತರ ಟ್ವೀಟ್ ಗಳನ್ನ ಮಾಡಿ ಸುಮ್ಮನೆ ಆಗ್ತಿದಾರೆ ಅಂತಾನೆ ಹೇಳ್ಬೋದು. ಅಂಡ್ ಮತ್ತೊಂದು ವಿಚಾರ ಏನಪ್ಪ, ಅಪ್ಕಮಿಂಗ್ ಎಲೆಕ್ಷನ್ಸ್ ಏನಿದಾವೆ ಅಮೆರಿಕದಲ್ಲಿ ಈ ಒಂದು ಪಾರ್ಟಿಗೆ ಇದು ವಿರೋಧವಾಗಿ ವೋಟ್ಗಳು ಬೀಳ್ದೇ ಇರ್ಬೋದು ಅನ್ನೋ ಒಂದು ಪ್ರೆಷರ್ ಕೂಡ ಬಿಲ್ಡ್ ಆಗ್ತಾ ಇದೆ. ಅದರಿಂದ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಒಂದು ಟ್ವೀಟ್ ಗಳ ಮೂಲಕ ಈ ಒಂದು ವಾರನ ಎಂಡ್ ಮಾಡ್ಬೇಕು ಅನ್ನೋ ರೀತಿ ಬಿಂಬಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿರೋದು ನಮ್ಗೆಲ್ರಿಗೂ ಗೊತ್ತಾಗ್ತಾ ಇದೆ. ಈ ಒಂದು ಯುದ್ಧ ಇಷ್ಟೊಂದು ಉದ್ವಿಗ್ನತೆಗೆ ಕಾರಣ ಏನಂತಂದ್ರೆ ಲಾಸ್ಟ್ ಟೈಮ್ ಏನ್ ಇಸ್ರೇಲ್ ಹೋಗಿ ಇರಾನ್ ನ ಒಂದು ತೈಲ ಘಟಕದ ಮೇಲೆ ಏನ್ ದಾಳಿ ಮಾಡ್ತು ಗ್ಯಾಸ್ ಸ್ಟೋರೇಜ್ ಸ್ಟೇಷನ್ಸ್ ಗಳ ಮೇಲೆ, ಅದರಿಂದ ಈ ಯುದ್ಧದ ಉದ್ವಿಗ್ನತೆ ಅನ್ನೋದು ತುಂಬಾ ಜಾಸ್ತಿ ಆಯ್ತು. ಏನಕ್ಕೆ ಇಸ್ರೇಲ್ ಆ ರೀತಿ ಮಾಡ್ತು ಅಂತ ಕೆಲವೊಂದು ವರದಿಗಳ ಪ್ರಕಾರ ಹೇಳೋದಾದ್ರೆ ಅಮೆರಿಕ ಅನ್ನೋದು ಅಷ್ಟೊಂದು ಇಂಟ್ರೆಸ್ಟ್ ನ ತೋರಿಸ್ತಾ ಇರಲಿಲ್ಲ ಇದ್ರ ಮೇಲೆ ಮತ್ತಷ್ಟು ದಾಳಿಯನ್ನ ತೀವ್ರ ಮಾಡ್ಲಿಕ್ಕೆ. ಯುದ್ಧ ಇಲ್ಲಿಗೆ ಸ್ಟಾಪ್ ಆಗ್ಬೋದು ಅನ್ನೋ ಒಂದು ಉದ್ದೇಶದಿಂದ ಇದನ್ನ ಮತ್ತಷ್ಟು ಪ್ರೊಲಾಂಗ್ ಮಾಡ್ಬೇಕು, ದಾಳಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇಸ್ರೇಲ್ ಆ ರೀತಿ ಒಂದು ದಾಳಿಯನ್ನ ಮಾಡಿದೆ. ಅಮೆರಿಕಾಗೆ ಯಾವುದೇ ರೀತಿಯ ಇನ್ಫಾರ್ಮೇಶನ್ ಅನ್ನ ಕೊಡ್ದಿರಾ ಅಂತ ಹೇಳ್ಬಿಟ್ಟು ಕೆಲವೊಂದು ವರದಿಗಳಲ್ಲಿ ಗೊತ್ತಾಗ್ತಾ ಇದೆ. ಅಂಡ್ ಅಮೆರಿಕಾಗೆ ಏನಂತಂದ್ರೆ ಈ ಒಂದು ಯುದ್ಧವನ್ನ ಮತ್ತಷ್ಟು ದೀರ್ಘಕಾಲದ ತನಕ ತಗೊಂಡೋಗೋದಕ್ಕೆ ಇಷ್ಟ ಇಲ್ಲ. ಯಾಕಂತಂದ್ರೆ ಅವ್ರಿಗೆ ಸಾವಿರಾರು ಕೋಟಿಗಳಷ್ಟು ಡಾಲರ್ ನಷ್ಟ ಆಗ್ತಾ ಇದೆ. ಅದಲ್ಲದೆ ಸುಮಾರಷ್ಟು ಇಂಟರ್ನ್ಯಾಷನಲ್ ಕಂಟ್ರೀಸ್ ಗಳಿಂದ ಪ್ರೆಷರ್ ಆಗ್ತಾ ಇದೆ. ಅಂಡ್ ಮಿತ್ರ ದೇಶಗಳನ್ನ ರಕ್ಷಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಟ್ರಂಪ್ ಕೈಯಲ್ಲಿ. ಅಂಡ್ ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ ಅವರ ಬತ್ತಳಿಕೆಯಲ್ಲಿ ವೆಪನ್ಸ್ ಕೂಡ ತುಂಬಾ ಶಾರ್ಟೇಜ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಇವೆಲ್ಲವುಗಳನ್ನ ಗಮನದಲ್ಲಿ ಇಟ್ಕೊಂಡು ಅಮೆರಿಕದ ಅಧ್ಯಕ್ಷ ಈಗ ಟ್ರಂಪ್ ಟ್ವೀಟ್ ಗಳ ಮೂಲಕ ಅಂಡ್ ಯಾವುದೋ ಒಂದು ಡಿಪ್ಲೊಮ್ಯಾಟಿಕಲ್ ಸೆಂಟೆನ್ಸ್ ಗಳನ್ನ ಹಾಕೊಂಡು ಈ ಒಂದು ಯುದ್ಧವನ್ನ ಕೊನೆಗಾಣಿಸಬೇಕು ಅಂತ ಹೇಳ್ಬಿಟ್ಟು ಬ್ಯಾಕ್ ಸ್ಟೆಪ್ ಇಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇದಿಷ್ಟು ಅಮೆರಿಕ ಒಂದು ವಾರ್ನಿಂಗ್ ಅನ್ನ ಕೊಟ್ಟ ಮೇಲೆ 48 ಅವರ್ಸ್ ಆದ್ಮೇಲೆ ಕೂಡ ಏನಕ್ಕೆ ಒಂದು ಆಕ್ಷನ್ ಅನ್ನ ತಗೊಂಡಿಲ್ಲ ಇರಾನ್ ನ ಮೇಲೆ. ಅಂಡ್ ಟ್ರಂಪ್ ಏನಕ್ಕೆ ಒಂದು 5 ಡೇಸ್ ತನಕ ಒಂದು ಪ್ರತಿ ದಾಳಿಗಳನ್ನ ಸ್ಟಾಪ್ ಮಾಡಬೇಕು ಅಂತ ಒಂದು ಟ್ವೀಟ್ ಮಾಡಿದ್ರೆ ಅದರಿಂದ ಇರತಕ್ಕಂಥ ಸ್ಟ್ರಾಟಜಿಗಳೇನು ಅನ್ನೋದ್ರ ಬಗ್ಗೆ ತಿಳಿಸೋದ್ರ ಒಂದು ಸಣ್ಣ ಪ್ರಯತ್ನ ಆಗಿತ್ತು. ಈ ವಿಡಿಯೋ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗೋಸ್ಕರ ಕ್ರಿಯೇಟಿವ್ ಕೋದಂಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.